ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಧುರಿ ಜೋಶಿ ಅಂತ. ನಾನು ಈಗ ಮೆಂತೆ ಹಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸರಿ, ಇಲ್ಲಿ ನೋಡ್ರಿ, ಇದು ಅರ್ಧ ಕೆಜಿ ಮಾಡ್ಲಿಕ್ಕೆ ನಾ ಈಗ. ಇದು ಅರ್ಧ ಕೆಜಿ ಕಡಲೆಬೇಳೆ ತಗೊಂಡಿನಿ. ಆಮೇಲೆ ಗೋಧಿ, ಹವೇಜ್, ಮೆಣಸು, ಹವೇಜು, ಉದ್ದಿನ ಬೇಳೆ, ಆಮೇಲೆ ಜೀರಿಗೆ, ದಾಲ್ಚಿನ್ನಿ, ಲವಂಗ, ಮೆಂತ್ಯ, ಅರಿಶಿನ ಕೊಂಬು, ಆಮೇಲೆ ಅಕ್ಕಿ, ಇಂಗು. ಈಗ ನಾವು ಕಡಲೆಬೇಳೆ ಹುರ್ಕೋಣ. ಆಯ್ತಾ? ಇನ್ನೊಂದು 5 ನಿಮಿಷ. ಇವರು ಮಾಧುರಿ ಜೋಶಿ ಅಂತ ಒಬ್ಬ ಗೃಹಿಣಿ. ಇವರು ನಮ್ಮ ಆಪ್ತರು ಹೌದು ಮತ್ತು ನಮ್ಮ ಊರಿನ ಜೋಯಿಸರು ಹೌದು. ಇವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಇವರ ರೆಸಿಪೀಸ್ ಎಲ್ಲ ನನಗೆ ತುಂಬ ಇಷ್ಟ, ಅದಕ್ಕೆ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಇವರ ಮೆಂತೆ ಹಿಟ್ಟು, ಚಟ್ನಿ ಪುಡಿ ಹಾಗೂ ಅಡುಗೆ ಕೂಡ ರುಚಿಕಟ್ಟಾದ ಅಡುಗೆ. ನೋಡೋಣ ಮಿತ್ರರೇ. ಇಲ್ಲಿ ನೋಡಿ, ಇದು ಆಗಿದಾವೆ ಈಗ. ಹಾಂ, ಸರಿ ಸರಿ, ತಕೊಂಡ್ಬಿಡೋಣ. ಓಕೆ. ಇಲ್ಲಿ ನೋಡಿ, ಕಡಲೆಬೇಳೆ ಆಯಿತು, ಉದ್ದಿನ ಬೇಳೆ ಆಯಿತು, ಗೋಧಿ ಆಯಿತು, ಜೀರಿಗೆನೂ ಆಯಿತು. ಎಲ್ಲ ಒಂದಾದ್ಮೇಲೆ ಒಂದು ಐಟಮ್ಸ್ ಬೀಳ್ತಾ ಇದ್ದಾವೆ ಈ ಬುಟ್ಟಿಗೆ. ಇಲ್ಲಿ ನೋಡಿ, ಸಾಸಿವೆ ಕೂಡ ಆಯಿತು. ಪರವಾಗಿಲ್ಲ, ಹಾಕಿ. ಹವೀಜ ಹಾಕ್ತಾ ಇದ್ದಾರೆ ಇವಾಗ. ನೆಕ್ಸ್ಟ್ ಐಟಮ್ ಏನ್ರಿ? ಮೆಣಸು. ಓಕೆ, ಮೆಣಸಾಯಿತು. ಇವಾಗ ಅಕ್ಕಿ ಆಯಿತು. ಇದು ಅಕ್ಕಿ ಕೂಡ ಆಯಿತು. ಇಲ್ಲಿ ನೋಡಿ, ಇದು ನೀವು ಸ್ಟೋರ್ ಬಿಟ್ಕೊಂಡು 1 ವರ್ಷ ಬೇಕಾ ತಿನ್ಬಹುದು. ಓ, ಹುಳ ಆಗೋದಿಲ್ಲ, ಏನಾಗಲ್ಲ. ಓ, ಸರಿ ಸರಿ. ಎಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ನಿಂದಿರ್ತಾರೆ. ಹಾ, ಎಲ್ಲ ಧಾನ್ಯಗಳನ್ನು ಕೆಂಪಾಗಿ ಹುರಿದು ಅದು ಆರಿಸಿ ಮುಂದೆ ಗಿರಣಿಗೆ ಹಾಕಿಸಿ ಇಟ್ಟರೆ ಹುಳ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಇದು ಒಣವಾಗಿನೇ ಹುರ್ಕೊಳ್ಬೇಕು. ಇದು ಕೂಡ ತೆಗೆದ್ರು. ಹವೀಜ ಕೂಡ ಆಯ್ತು. ಹಾ, ಸರಿ ಸರಿ, 2 ಒಟ್ಟಿಗೆ ಹುರ್ಕೊಂಡ್ಬಿಡೋಣ. ಒಟ್ಟಿಗೆ ಹಾಕ್ತೀವಿ. ಸರಿ. ಇಲ್ಲಿ ನೋಡ್ರಿ, ದಾಲ್ಚಿನ್ನಿ ಕೂಡ ಹುರಿದಿದ್ದಾರೆ. ಅರಿಶಿನ ಕೊಂಬಿರ್ತಾವಲ್ರಿ, ಹಾ, ಅವನ್ನ ಜಜ್ಕೊಂಡು ಹಾ, ಅವು ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೊಂಡ್ಬಿಡೋದು. ಹಾ, ಸರಿ. ಏನ್ ಐಟಮ್ ಹಾಕ್ತೀರಿ? ಈಗ ಮೆಂತೆ ಹಾಕ್ತೇನೆ. ಮೆಂತೆ ಅಂದ್ರೆ ಮೆಂತೆ ಕಾಳು. ಸರಿ, ನೀವು ಪುಡಿ ಹಾಕಿದಿರಿಲ್ಲ ಇಲ್ಲಿ? ಅದು ನಡೆಯುತ್ತೆ, ಮನ್ಯಾಗ ಇಲ್ಲೇ ನಡೆಯುತ್ತೆ. ಹಾ ಹಾ ಹಾ, ಓಕೆ. ಕಾಳಿನ ಬದಲು ಪುಡಿ ನಡೆಯುತ್ತೆ. ಆಯ್ತಾಯ್ತು. ಇದು ಮೆಂತೆ ಕ್ವಾಂಟಿಟಿ ಕಡಿಮೆ ಅದ, ಆದ್ರೂ ಇದ್ರ ಹೆಸರು ಮಾತ್ರ ಮೆಂತೆ ಹಿಟ್ಟು. ಯಾರೋ ಮೆಂತೆ ಹಾಕಿ ಪುಡಿ ಮಾಡಿ ಇಟ್ಟಿದ್ರಂತ. ಹಿಂದಕ್ಕೊಬ್ರು ಮೆಂತೆ ಹಿಟ್ಟು ಹೆಂಗ ಅಂತ ಕೇಳಿದ್ರೆ ಮೆಂತೆನೆ ತಂದು ಮಾರ್ಕೆಟ್ಲಿಂದ ಪುಡಿ ಮಾಡಿ ಇಟ್ಕೊಂಡಿದ್ರಂತ. ಹಾ, ಇದು ನೋಡ್ರಿ, ಹಿಂಗ ಆಯ್ತು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಹಾ ಹಾ, ಇದು ಬೆಚ್ಚಿಗೆ ತಾನೇ ಸ್ವಲ್ಪ ಕೆಂಪಾಗ್ತದ. ಬುಟ್ಟಿ ಬಿಸಿಗೆ ತಾನೇ ಕೆಂಪಾಗ್ತದೆ. ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನನಗೆ ಮೀಸಲಿಟ್ಟಿದ್ದಕ್ಕಾಗಿ ಮತ್ತು ಮೆಂತೆ ಹಿಟ್ಟಿನ ರೆಸಿಪಿಯನ್ನು ನನಗೆ ಹೇಳಿಕೊಟ್ಟದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಮನೆಯಲ್ಲಿಯೂ ಶ್ರಾವಣ ಮಾಸದ ತಯಾರಿ ನಡೆದಿರಬಹುದಲ್ವೇ ಫ್ರೆಂಡ್ಸ್? ನೋಡಿ, ನಾನು ಇವಾಗಲೇ ಗಿರಣಿಗೆ ಹೋಗಿ ಹಾಕಿಸಿ ತಂದಿರೋ ಫ್ರೆಶ್ ಆಗಿರೋ ಮೆಂತೆ ಹಿಟ್ಟು ಎಷ್ಟು ಸಣ್ಣಕ್ಕಾಗಿದೆ ನೋಡಿ, ಘಮ ಘಮ ಇದೆ. ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ನೋಡೋಣ ಫ್ರೆಂಡ್ಸ್. ನಮಸ್ಕಾರ.